ಆದಂತ ಸಮಾಜ ಕಷ್ಟಪಟ್ಟು ದುಡಿದು ಇವತ್ತು ಕಾಯಕವನ್ನು ಮಾಡಿಕೊಂಡು ಅದೇ ರೀತಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಪ್ರತಿ ವರ್ಷ ನಾವು ಜಾತ್ರಾ ಮಹೋತ್ಸವನ್ನ ದೇವರಿಗೆ ತಮ್ಮ ಭಕ್ತಿ ಮತ್ತು ಶ್ರದ್ಧೆ ಅರ್ಪಣೆಯನ್ನು ಇವತ್ತು ಮಾಡಿದ್ದೇನೆ. ಇವತ್ತು ನಾನು ಬಹಳ ಹೆಮ್ಮೆಯಿಂದ ಇವತ್ತು ಸಹ ಸಮಾಜದ ಬಗ್ಗೆ ಮಾತಾಡಲಿಕ್ಕೆ ಹೇಳ್ತೇನೆ. ಅದ್ರ ಜೊತೆಗೆ ಇವತ್ತು ಇಲ್ಲಿ ಬಂದಾಗ ಸಹೋದರ ಇಲ್ಲಿ ಕುಡಿ ನೀರಿನ ಸಮಸ್ಯೆಗಳಾಗಿದ್ದಾವೆ ಅಂತ ಹೇಳಿದಾರೆ. ಅದಕ್ಕೆ ಒಂದು ಪೈಪ್ ಲೈನ್ ಅನ್ನೋದು ಆಗ್ಬೇಕಾಗಿದ್ದಂತ ಅವಶ್ಯಕತೆ ಇದೆ. ಅದು ಪಂಚಾಯಿತಿ ಮತ್ತು DC ಗೊಂದಲ ಆಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಇದು ಮಾಡಿಸಿ ಆ ಪೈಪ್ ಲೈನ್ ವ್ಯವಸ್ಥೆಯನ್ನ ಮಾಡಿಸಿಕೊಟ್ಟು ನಿಮ್ಗೆ ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಿರೋ ಜೊತೆಗೆ ಯಾನದೇವಿ ನಮ್ಮ ದೇವಸ್ಥಾನದ ಒಂದು ನಿಮಿಷಪ್ಪ ಒಂದು ದೇವಸ್ಥಾನದ ಬಣ್ಣ ಆಗ್ಬೇಕು ಅಂತ ಹೇಳಿ ಸಹ ಬಣ್ಣ ಮತ್ತು ಇನ್ನಿತರ ಕೆಲಸ ಆಗ್ಬೇಕಂತ ಹೇಳಿದಾರೆ. ಆ ಒಂದು ಕೆಲಸವನ್ನು ಕೂಡ ಅದಕ್ಕೂ ಕೂಡ ನಾನು ನಿಮ್ಗೆ ಎಷ್ಟು ಒಂದು 2 ಲಕ್ಷ ರೂಪಾಯಿ ಅದನ್ನ ಹಾಕೊಟ್ಟು ಅದನ್ನು ಕೆಲಸ ಮಾಡಿಕೊಡ್ತೇನೆ. 5 ಲಕ್ಷ ಆಗ ಎಷ್ಟು ಖರ್ಚು ಬೇಕಾದ್ರೆ ಮಾಡೋಣ ಅಂತ ಏನು ಬಣ್ಣ ಮತ್ತೆ ಹೌದಾ 5 ಲಕ್ಷ ರೂಪಾಯಿ ಬೇಕಂತ ಹೇಳ್ತಾರೆ. ಆಯ್ತು ಸ್ಯಾಂಕ್ಷನ್ ಮಾಡ್ಕೊಡ್ತಾರೆ. 5 ಲಕ್ಷ ಕೊಡ್ತೀವಲ್ಲ 5 ಲಕ್ಷ ಸಂತೋಷದಿಂದ 5 ಲಕ್ಷ ರೂಪಾಯಿಗಳನ್ನ ನಾನು ಕೊಡ್ತೀನಿ ಮಾತಾಡಿಸೋದು ಹೇಳಿ ಇವತ್ತು ನಮಗೆ ಬೆಳಗ್ಗೆ ಬಂದು ಬಹಳ ಪ್ರೀತಿ ವಿಶ್ವಾಸದಿಂದ ನನಗೆ ಬಂದು ಈ ತಾಯಿ ದುರ್ಗಾದೇವಿಯ ಸಂತ ಸೇವಾಲಾಲರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕಂತ ನಾನು ಬಹಳ ಸಂತೋಷದಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮ ಭಾಗಿಯಾಗಿದ್ದೀನಿ. ನಮ್ಮ ಮತಕ್ಷೇತ್ರದಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿ ತಾಂಡಾಗ ನಾವು ದೇವಸ್ಥಾನ ಸಮುದಾಯ ಭವನ ಇತಿಹಾಸದಲ್ಲಿ ಇವತ್ತು ಸಹ ಭಾರತ ದೇಶದಲ್ಲಿ ಬೇರೆ ಯಾವ ಒಂದು ಮತಕ್ಷೇತ್ರದಾಗೂ ಕೂಡ ಇಲ್ಲ. ಆ ಜೊತೆಗೆ ನಿಮ್ಗೆ ಗೊತ್ತದ ಇವತ್ತು ನಮ್ಮ BLD ಸಂಸ್ಥೆಯ ಒಂದು 10 ಕೋಟಿ ರೂಪಾಯಿ ಜಾಗ ಸೋಲಾಪುರ ರೋಡ್ ಮೇಲೆ ಇವತ್ತು ಸಂತ ಹಾಮುಲಾಲರ ಒಂದು ದೇವಸ್ಥಾನವನ್ನ ಆ ಜಾಗ ಕೊಟ್ಟು ಅಲ್ಲಿ 3.5 ಕೋಟಿ ರೂಪಾಯಿ ಇವತ್ತು ಸಹ ಕೊಟ್ಟು ಸಂತ ಹಾಮುಲಾಲರ ಸಹ ದೇವಸ್ಥಾನ ಏನು ಹೈವೇ ಮಾಡೋ ಟೈಮ್ ಅದನ್ನ ಸ್ಥಳಾಂತರ ಮಾಡಿದ್ರು. ಅದನ್ನು ಮಾಡಿಕೊಡೋ ಜೊತೆಗೆ ನಿಮ್ಮ ವಿಜಯಪುರದಲ್ಲಿರುವಂತಹ ನಿಮ್ಮ ಬಂಜಾರ ಭವನ ಏನಿದೆ ಸೇವಾಲಾಲ್ ಭವನ ಅದನ್ನು ಕೂಡ ಅದನ್ನ ಮಾರಾಟ ಮಾಡ್ಕೊಂಡಿದ್ರು. 65 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡಿ ಮತ್ತೆ 3 ಕೋಟಿ ರೂಪಾಯಿ ಕೊಟ್ಟು ಅದನ್ನ ಕಟ್ಟಡ ಮಾಡಿ ಇವತ್ತು ಸಹ ಬಹಳ ಸುಸಜ್ಜಿತವಾದಂತ ಒಂದು ಭವನ ಇವತ್ತು ನಿರ್ಮಾಣ ಆಗ್ಯದ. ಅದಕ್ಕೆ ಯಾರು ಕೂಡ್ಕೊಂಡು ನನ್ನ ಹೆಸರು ಇಡಬೇಕಂದ್ರು. ನಾನು ಹೇಳಿದೆ ನನ್ನ ಹೆಸರು ಇಡೋದು ಬೇಡ, ರಾಮರಾವ್ ಮಹಾರಾಜರ ಹೆಸರಲ್ಲ ಏನೂ ಇಲ್ಲ. ರಾಮರಾವ್ ಮಹಾರಾಜರು ಬಹುಶಃ ನಮ್ಗೆ ಗೊತ್ತಿದೆ ಪೂರ್ವಾದೇವಿಯ ಒಂದು ಸನಾತನ ಇದರಲ್ಲಿದ್ದಾಗ ಈ ಧರ್ಮ ಗುರುಗಳು ಈ ಒಂದು ಸಮುದಾಯಕ್ಕೆ ಅವರು ಕಡೆಯ ಒಂದು ಅವರು ಲಿಂಗೈಕ್ಯ ಆಗೋಕ್ಕಿಂತ ಮೊದಲು ತೀರ್ಕೊಳ್ಳೋಕ್ಕಿಂತ ಮೊದಲು ನಮ್ಮ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿದ್ರು. ಅದಕ್ಕೆ ಇವತ್ತು ಅವರ ಸಂತ ನಾನು ನೋಡಿ ಬಂದ ಕೂಡಲೇ ಫೋಟೋ ನೀವು ಹಾಕಿದಿರಿ, ರಾಮರಾವ್ ಮಹಾರಾಜರ ಫೋಟೋ ಹಾಕಿದಿರಿ. ಅದಕ್ಕೆ ನಾನು ಅವ್ರ ಹೆಸರಲ್ಲೇ ಅದನ್ನು ಮಾಡಬೇಕು ಅಂತೇಳಿ ಅವ್ರ ಹೆಸರನ್ನು ರಾಮರಾವ್ ಮಹಾರಾಜರ ಹೆಸರನ್ನು ಕೆಡಿಸುವಂಥ ಕೆಲಸ ಮಾಡಿದ್ದೀನಿ. ಹೀಗಾಗಿ ಇವತ್ತು ಬಂಜಾರ ಸಮುದಾಯ ಯಾವತ್ತೂ ಕೂಡ ನನ್ನ ತಂದೆಯವರಂತ BM ಪಾಟೀಲ್ ಹಿಡ್ಕೊಂಡು ಅವಾಗ ಅಲ್ಲಿ 4 ಟನ್ ಮತಕ್ಷೇತ್ರ ಬರ್ತಿತ್ತು. ಮಿಂಚನ ತಾಂಡ, ಆಮೇಲೆ ಮಕಣಾಪುರ ತಾಂಡ, ಡೊಮ್ನಾ ತಾಂಡ ಅವೆಲ್ಲರೂ ಬರ್ತಿದ್ದು. ಅವರು ಕೂಡ ಯಾವಾಗಲೂ ಕೂಡ ನಮ್ಮ ಮಿಂಚನ ತಾಂಡದಾಗ 540 ಓಟ್ ಅಂದ್ರೆ 534 ಓಟ್ ನಮಗೆ ಬರ್ತಿದ್ದು. ಒಂದು 2-3 ತಪ್ಪಿ ಅದನ್ನು ಹಾಕ್ಬೇಕಂತ ಒಂದು ತಪ್ಪಿ ಆ ಕಡೆ ಕೈ ತಿಳಿಲಾರದೆ ಓಟ್ ಹಾಕಿರ್ತಿದ್ರು. ಅಂದ್ರೆ ಅಷ್ಟೊಂದು ಪ್ರೀತಿ ವಿಶ್ವಾಸ. ಮತ್ತು ಅದ್ರ ಜೊತೆಗೆ ಇಂದಿರಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿಯಿಂದ ಇವತ್ತು ನಾವು ಹೇಳ್ಬೇಕಂದ್ರೆ ಇವತ್ತು ಬಂಜಾರ ಸಮಾಜಕ್ಕೆ SC ಸಮುದಾಯದಾಗ ಸೇರ್ಬೇಕಂದ್ರೆ ಎಲ್ಲರ ನಾಯಕರು ಮತ್ತು KT ರಾಠೋಡ್ರ ಕಾರಣ. ಬೇರೆ ಯಾವ ರಾಜ್ಯದಲ್ಲಿ ಕೂಡ ನೀವು SCದಾಗಿಲ್ಲ, ನಮ್ಮ ಕರ್ನಾಟಕ ರಾಜ್ಯ ಒಂದೇ ಇವತ್ತು. ಹೀಗಾಗಿ ನಿಮಗೆ ಶೈಕ್ಷಣಿಕ ಮತ್ತು ಉದ್ಯೋಗ ಸೌಲಭ್ಯಗಳು ಸಿಗ್ಲಿಕ್ಕೆ ಇವತ್ತು ಸಹ ಅಂದು ದೇವರಾಜ ಅರಸರ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ಆಶೀರ್ವಾದದಿಂದ ಎಲ್ಲರ ನಾಯಕರು ನಮ್ಮ ಪ್ರಕಾಶ್ ರಾಠೋಡ್ ತಂದೆಯವರು KT ರಾಠೋಡ್ ಅವರು ಅದನ್ನು ಮಾಡಿಕೊಟ್ಟಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಅವ್ರನ್ನ ನೆನಪಿಸ್ಕೋಬೇಕು. ಈ ಸಂದರ್ಭದಲ್ಲಿ ಮಾತಾಡೋ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ಭಾಗಿಯಾಗಿದ್ದೀನಿ. ತಮ್ಮೆಲ್ಲ ಕೆಲಸ ಏನಿದಾವಲ್ಲ ಆ ಕೆಲಸ ಈಗ ನೀರಿಂದೊಂದು ಹೇಳಿರಿ, ಗುಡಿದೊಂದು ಹೇಳಿರಿ, ಈ 2 ಕೆಲಸ ನಾನು ಮಾಡ್ಕೊಡ್ತೀನಿ. ನಾನು ಮಾತಾಡೋ ಸಂದರ್ಭ ನಾಳೆ ಬೆಳಗ್ಗೆ 10 ಗಂಟೆಗೆ ಬರಕ್ಕೆ ನೋಡಿ, 10 ಗಂಟೆಗೆ ಬಂದು ಕೆಲಸ ಮಾಡ್ಕೊಡ್ತೀನಿ. ಆಯ್ತಪ್ಪ, ಏನು ಪರವಾಗಿ ನಾನೇ ಹೇಳಿ ನೋಡಿದ್ರು.